ಸಹಜವಾಗಿ ಈ ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಬೆಂಗಳೂರು ಸೇರಿದಂತೆ 224 ಜಿಲ್ಲೆಗಳಲ್ಲೂ ಕೂಡ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಸೈರನ್ ಸದ್ದು ಕೇಳಿದ ತಕ್ಷಣ ನಿನ್ನೆ ಬಹುತೇಕ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರು ಆಶ್ಚರ್ಯಗೊಂಡ್ರು. ಸೊ ಬೆಂಗಳೂರಿಗರೇ ಸೈರನ್ ಸದ್ದು ಕೇಳಿದ್ರೆ ಎಚ್ಚರ ಎಚ್ಚರ. ನಿನ್ನೆ ನಡೆದಿದ್ದು ಮಾತ್ರ ಅಣುಕು ಸೈರನ್. ಇನ್ನು ಮುಂದೆ ಸೈರನ್ ಶಬ್ದ ಕೇಳಿದ್ರೆ ಅಲರ್ಟ್ ಆಗಬೇಕು ನಾಗರಿಕರು, ಪ್ರಮುಖವಾಗಿ ಬೆಂಗಳೂರಿನ ಜನ. ಇವತ್ತಿನಿಂದ ಅಪಾಯಕಾರಿ ಸನ್ನಿವೇಶ ಸೃಷ್ಟಿಯಾದ್ರೆ ಮಾತ್ರ ಸೈರನ್ ಮೊಳಗುತ್ತೆ, ಇಲ್ಲ ಅಂದ್ರೆ ಸೈರನ್ ಇರಲ್ಲ. ಸೈರನ್ ಶಬ್ದ ಕೇಳಿದ ಕೂಡಲೇ ಜನ ಫುಲ್ ಅಲರ್ಟ್ ಆಗಬೇಕು ಅಂತ ಮನವಿ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಗರೇ ಇನ್ನು ಮುಂದೆ ಸೈರನ್ ಸದ್ದು ಕೇಳಿದ್ರೆ ಎಚ್ಚರ ಎಚ್ಚರ. ಬಹುತೇಕರು ಮಾಕ್ ಡ್ರಿಲ್ ಅಂತ ಸುಮ್ಮನಾಗಬೇಡಿ. ಇನ್ನು ಮುಂದೆ ಸುಮ್ಮನೆ ರಿಹರ್ಸಲ್ಗಳಿರಲ್ಲ, ಬದಲಾಗಿ ಏನಾದ್ರೂ ಇಂಥ ಎಮರ್ಜೆನ್ಸಿ ಇದ್ರೆ ಮಾತ್ರ ಸೈರನ್ ಶಬ್ದ ಕೇಳಿಸುತ್ತೆ. ಹಾಗಾಗಿ ಸೈರನ್ ಶಬ್ದ ಕೇಳಿದ ತಕ್ಷಣ ನಿನ್ನೆ ಒಂದಷ್ಟು ಟ್ರೈನಿಂಗ್ ಕೊಡ್ಲಾಗಿದೆಯಲ್ಲ, ರಿಹರ್ಸಲ್ ನಡೆಸಲಾಯ್ತಲ್ಲ, ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಸೈರನ್ ಶಬ್ದ ಕೇಳಿದ ತಕ್ಷಣ ಅಥವಾ ಎಂಥದ್ದೇ ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ನಾಗರಿಕರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋದೇನು, ನಮ್ಮ ಕರ್ತವ್ಯ ಏನು, ನಮ್ಮ ಜವಾಬ್ದಾರಿ ಏನು, ಅದು ರಿಹರ್ಸಲ್ ಆಯ್ತು. ಬಟ್ ಇನ್ನು ಮುಂದೆ ಸೈರನ್ ಶಬ್ದ ಕೇಳಿದ್ರೆ ನಿಜಕ್ಕೂ ನೀವೆಲ್ಲರೂ ಕೂಡ ಅಲರ್ಟ್ ಆಗ್ಬೇಕಾಗತ್ತೆ. ಅಪಾಯಕಾರಿ ಸನ್ನಿವೇಶಗಳಿದ್ರೆ ಮಾತ್ರ ಇನ್ನು ಮುಂದೆ ಸೈರನ್ ಶಬ್ದ ಕೇಳಿಸುತ್ತೆ. ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೇ ಒಂದು ಅಲರ್ಟ್ ಅಥವಾ ವಾರ್ನಿಂಗ್ ಅಥವಾ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿದ್ದಾಗ ಇಂಡಿಯನ್ ಏರ್ಫೋರ್ಸ್ ಇಂದ ನಮ್ಮ ಕಂಟ್ರೋಲ್ ರೂಮ್ಗೆ ಸಂದೇಶ ಬರುತ್ತೆ. ಆ ಸಂದೇಶ ಬಂದ ನಂತರ ಮಾತ್ರ ನಾವು ಸೈರನ್ ಕೊಡ್ತೇವೆ. ಇದು ಮಾಕ್ ಡ್ರಿಲ್ ಸೈರನ್, ಟೆಸ್ಟ್ ಸೈರನ್ ಅಂತ ಸುಮ್ಮನೆ ಇರಬೇಡಿ. ಆ ಸೈರನ್ ಹೇಗಿರುತ್ತೆ ಅಂತ ಹೇಳಿದ್ರೆ 2 ನಿಮಿಷಗಳ ಕಾಲ ಸೌಂಡ್ ಹೆಚ್ಚಿಗಾಗತ್ತೆ, ಕಡಿಮೆ ಆಗುತ್ತೆ, ಹೆಚ್ಚಿಗಾಗತ್ತೆ, ಕಡಿಮೆ ಆಗುತ್ತೆ. ಇಂಥ ರೀತಿಯಲ್ಲಿ 6 ಬಾರಿ ಅಂದರೆ 2 ನಿಮಿಷಗಳ ಕಾಲ ಹೆಚ್ಚಿಗಾಗೋದು 10 ಸೆಕೆಂಡ್, 10 ಸೆಕೆಂಡ್ ಕಡಿಮೆ ಆಗುತ್ತೆ, ಮತ್ತೆ 10 ಸೆಕೆಂಡ್. ಈ ಥರ ಸೌಂಡ್ ಬಂದಾಗ ಇಟ್ಸ್ ಕಾಲ್ಡ್ ಆಸ್ ರೆಡ್ ಅಲರ್ಟ್. ರೆಡ್ ಅಲರ್ಟ್ ಆದಾಗ ತಾವು ಏನು ಮಾಡಬೇಕು? ತಾವು ತಮ್ಮ ಕುಟುಂಬದಲ್ಲಿ ತಕ್ಷಣ ಕರ್ಟನ್ಗಳನ್ನು ಹಾಕಿ, ಪರದೆಗಳನ್ನು ಮುಚ್ಚಿ, ಲೈಟ್ಗಳನ್ನು ಆಫ್ ಮಾಡಿ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಆಫ್ ಮಾಡಿ, ಮನೆ ಬೀಗ ಹಾಕಿ, ನಿಮ್ಮದು ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಬ್ಯಾಗ್, ಅದು ಪರ್ಸನಲ್ ಕಿಟ್ ಬಗ್ಗೆ ಹೇಳ್ತಾರೆ, ಅದನ್ನು ತಗೊಂಡು ತಕ್ಷಣವೇ, ಅಂದರೆ ನಿಮ್ಗೆ ಈ ಸೈರನ್ ಬಂದಾಗಿಂದ 8 ರಿಂದ 10 ನಿಮಿಷಗಳ ಸಮಯ ಇದೆ. 8 ರಿಂದ 10 ನಿಮಿಷದ ಒಳಗಾಗಿ ಯು ನೀಡ್ ಟು ಎವ್ಯಾಕ್ಯುವೇಟ್, ಅಂದ್ರೆ ಸ್ಥಳಾಂತರ ಆಗಬೇಕು. ನಾಳೆಯಿಂದ ಏನಾಯ್ತು ಅಂದ್ರೆ ಇಟ್ಸ್ ರಿಯಲ್ ಸೈರನ್ ನ ಒಂದು ಪ್ರೋಟೋಕಾಲ್ ಏನಿದೆ ಅದನ್ನ ಬಹಳ ಸೂಕ್ಷ್ಮವಾಗಿ